ಪುರ ಪ್ರವೇಶದ ಅಂದ ಯಾವ ರೀತಿಯಲ್ಲಿತ್ತು, ಯಾರೆಲ್ಲ ಭಾಗಿಯಾಗಿದ್ರು ಎಲ್ಲವನ್ನು ನಾವುಗಳು ಕೇಳಿದ್ವಿ. ಅದ್ರ ಜೊತೆಗೆ ಬಹಳ ವಿಶೇಷವಾಗಿ ನಾವುಗಳಿಗೆ ಕೇಳಬೇಕು, ಹಸಿರು ಹೊರೆ ಕಾಣಿಕೆಗಳು ಸಾಂಗವಾಗಿ ಸಾಗಿ ಬರ್ತಾ ಇದ್ದಾವೆ. ಜಿಲ್ಲೆಯ ನಾನಾ ಭಾಗಗಳಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಧಾರ್ಮಿಕ ಕೇಂದ್ರಗಳಿರ್ಬೋದು, ಎಲ್ಲರೂ ಕೂಡ ಕೂಡಿಕೊಂಡು ಹಸಿರು ಹೊರೆ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಉಡುಪಿಯ ಜೋಡುಕಟ್ಟೆಯಿಂದ ಆ ಮೆರವಣಿಗೆಗಳು ಸಾಗಿ ಬರ್ತದೆ. ಇದರ ಅಂದವನ್ನು ಕೂಡ ಕೇಳಬೇಕು, ಯಾವ ರೀತಿಯಲ್ಲಿ ಇದೆಲ್ಲದರ ಅಂದ ಇದೆ, ಅದ್ರ ಜೊತೆಗೆ ಹಸಿರು ಹೊರೆ ಕಾಣಿಕೆಯಲ್ಲಿ ಒಂದಷ್ಟು ಜನ ಭಾಗವಹಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಶಿರೂರು ಪರ್ಯಾಯ ನಮ್ಮ ಪರ್ಯಾಯ ಅಂದ್ರೆ ಕೃಷ್ಣ ಭಕ್ತರ ಪರ್ಯಾಯ ಅಂತ ಹೇಳ್ತೇವೆ. ಆ ನಮ್ಮತನ ಬರುವುದು ಯಾವಾಗ ಕೇಳಿದ್ರೆ, ನಾವಲ್ಲಿ ಹೋಗಿ ಭಾಗವಹಿಸಿದ್ರೆ ಅದ್ರ ನಮ್ಮದು ಅಂತ ಬರುತ್ತೆ. ಹಾಗಾಗಿ ನಮ್ಮದು ಅಂತ ಆಗಬೇಕು ಕೇಳಿದ್ರೆ ಪ್ರತಿಯೊಬ್ರು ಒಂದಲ್ಲ ಒಂದು ವಸ್ತುವನ್ನು ಕೊಡಬೇಕು ಅಂತ. ಅಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ, ಯಾಕಂದ್ರೆ 2 ವರ್ಷವೂ ಕೂಡ ಮಠದಲ್ಲಿ ಅನ್ನದಾನ ಎಲ್ಲ ನಡೀತದೆ. ಹಾಗಾದ್ರೆ ಏನು ನಮ್ಮದು ಆಗಬೇಕು ಕೇಳಿದ್ರೆ, ನಾವು ಬೆಳೆದ ವಸ್ತುವನ್ನು ಕೊಡಬೇಕು. ಹಿಂದಿನಿಂದಲೂ ಕೂಡ ಹಾಗೆ ಕೃಷ್ಣ ತಾನು ಏನನ್ನು ಬಯಸಿದ ಕೇಳಿದ್ರೆ ವಸ್ತುವನ್ನು ಬಯಸಲಿಲ್ಲ, ವಸ್ತುವಿನ ಹಿಂದಿರುವ ಭಾವವನ್ನು ಬಯಸಿದ. ಕುಚೇಲನಾಗಿ ಬಂದ, ಅವನ ಹತ್ರ ಕೇಳ್ತಾನೆ, ಗೆಳೆಯ, ಬಾಲ್ಯ ಗೆಳೆಯ ಬಟ್ಟೆಯಲ್ಲಿ ಇಣುಕ್ತಾ ಉಂಟು, ಅದು ಏನು ತಂದಿದ್ದಿ ಮಾರ ಹೇಳಿದ್ರೆ, ಪೊಟ್ಟು ಅವಲಕ್ಕಿ ಅಂದ್ರೆ ಏನೂ ಇಲ್ಲ, ಅದಕ್ಕೆ ಉಪ್ಪು ಹುಳಿ ಖಾರ ಏನೂ ಇಲ್ಲ. ಆದ್ರೂ ಕೂಡ ಕೈ ಹಾಕಿ ತಿಂದು ಎಷ್ಟು ರುಚಿ ಎಷ್ಟು ರುಚಿ ಹೇಳ್ತಾರೆ. ಒಂದು ಆಲೋಚನೆ ಮಾಡಿ, ರಾಜಾಧಿರಾಜನಾಗಿ ದ್ವಾರಕಾಧೀಶನಾಗಿ ಮೆರೆದ ಕೃಷ್ಣನ ಅರಮನೆಯಲ್ಲಿ ಅವಲಕ್ಕಿ ಇರ್ಲಿಲ್ವಾ? ಇವತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಯಾವುದೂ ತಪ್ಪದೇ ಇರುವ ಪದಾರ್ಥಗಳಿದ್ರೆ ಅವಲಕ್ಕಿ, ಅದಕ್ಕೆ ಅವಲಕ್ಕಿ. ಹಾಗಾದ್ರೆ ಅಂತಹ ಅವಲಕ್ಕಿಯನ್ನು ತಾನು ತಿಂದು 2ನೇ ಮುಷ್ಟಿಗೆ ಕೈ ಎಕ್ಕುತ್ತಾನೆ. ರುಕ್ಮಿಣಿ ತಡಿತಾಳೆ, ಇಷ್ಟೇ ಸಾಕು. ಯಾಕೆ? ಇವನಿಗೆ ಕೊಟ್ಟ ಸಂಪತ್ತನ್ನು ಅರಗಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮುಂದೆ ಅವನು ಸುಧಾಮನಾಗಿ ಬೆಳೀತಾನೆ, ಬಹಳಷ್ಟು ಸಂಪತ್ತು ಅವನಿಗೆ ಬರ್ತದೆ. ಅಂದ್ರೆ ಕೃಷ್ಣನಿಗೆ ಪ್ರೀತಿಯಿಂದ ಕೊಟ್ಟದ್ದೇ ಪ್ರಧಾನ ಹೊರತು ಇದಲ್ಲ. ನೀವು ಒಂದೆಡೆ ನಾಳೆ ಅಲ್ಲಿ ಹೋಗುವಾಗ ಚಪಾತಿ ಇಟ್ಕೊಂಡ್ರೆ ಅದನ್ನು ತಿಂತ ಇದ್ದ. ಅವನಿಗೆ ಚಪಾತಿ ಪೂರಿ ಇಷ್ಟ ಅಂತ ಅಲ್ಲ, ಮತ್ತೇನು ಅವನಿಗೆ ಪ್ರೀತಿ ಇಷ್ಟ. ಹಾಗಾಗಿ ಸುಧಾಮ ಪ್ರೀತಿಯಿಂದ ಕೊಟ್ಟದ್ದಕ್ಕೆ ಸ್ವೀಕಾರ ಮಾಡಿ ಹಾಗೆ ಬಿಡ್ಲಿಲ್ಲ, ಅನಂತ ಫಲವನ್ನು ಅನುಗ್ರಹ ಮಾಡಿದ. ನಮ್ಮ ಕೃಷ್ಣ ಭಕ್ತರಿಗೂ ಹಾಗೆ. ನಮ್ಮ ಮನೆಯಲ್ಲಿ ಬೆಳೆದ ಒಂದು ಗುಳ್ಳ, ನಮ್ಮ ಮನೆಯಲ್ಲಿ ಬೆಳೆದ ಒಂದು ಪೀರೆ ಇರ್ಬೋದು, ಅದನ್ನು ಹಿಡ್ಕೊಂಡು ಹೋಗಿ ಕೃಷ್ಣನಿಗೆ ಅರ್ಪಣೆ ಮಾಡಿದ್ರೆ ಅವದನ್ನು ಅನಂತ ಮಾಡಿ ಕೊಡ್ತಾನೆ. ಈ ಕಲ್ಪನೆ ಹಿಂದೆ ಎಲ್ಲ ಇತ್ತು. ನಮ್ಮ ಮನೆಯಲ್ಲಿ ಯಾವುದೇ ವಸ್ತು ಬೆಳೀಲಿ ಅದನ್ನು ಮೊದಲು ಭಗವಂತರಿಗೆ ಕೊಡಬೇಕು ಅಂತ ದೇವಸ್ಥಾನಕ್ಕೆ ಕೊಡುದು ಅಂತ. ಈಗೆಲ್ಲ ಮಾರ್ಕೆಟ್ ಅಲ್ಲೇ ತಗೊಳ್ಳೋದ್ರಿಂದ ಅಂತ ಒಂದು ಪದ್ಧತಿಯೇ ಹೋಗಿದೆ. ಆದ್ರೆ ಕೃಷ್ಣಕ್ಕೆ ಎಲ್ರಿಗೂ ಕೊಡಬೇಕು, ಕೃಷ್ಣನ ಭಕ್ತರಿಗೋಸ್ಕರ ಅಂತ. ಅದಕ್ಕೋಸ್ಕರ ಹಸಿರುವಾಣಿ, ನಾವು ಬೆಳೆದ ವಸ್ತುಗಳನ್ನು ಕೃಷ್ಣನಿಗೆ ಅರ್ಪಣೆ ಮಾಡುದು ಅಂತ. ಹಾಗಾದ್ರೆ ಯಾರ ಪರ್ಯಾಯ? ಕೃಷ್ಣ ಭಕ್ತರ ಪರ್ಯಾಯ. ಯಾರು ಕೊಡಬೇಕು? ಕೃಷ್ಣ ಭಕ್ತರು ಕೊಡಬೇಕು ಅಂತ. ಅದಕ್ಕೋಸ್ಕರ ನಮ್ಮಲ್ಲಿ ಕಮಿಟಿಯಲ್ಲಿ ಸುಪ್ರಸಾದ ಶೆಟ್ಟಿ ಎನ್ನುವರು ಅದರಲ್ಲಿ ಸಂಚಾಲಕರಾಗಿದ್ದಾರೆ. ಎಲ್ಲ ಕಡೆ ಸಂಪರ್ಕ ಮಾಡಿದ್ರು. ಎಲ್ಲರೂ ಕೂಡ ಕೃಷ್ಣನಿಗೋಸ್ಕರ ಅಂತ ಅರ್ಪಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ವೈಶಿಷ್ಟ್ಯ ಏನು ಕೇಳಿದ್ರೆ, ಸಾಮಾನ್ಯವಾಗಿ ತೆಂಗಿನಕಾಯಿ ಈ ಸಲ ಸ್ವಲ್ಪ ಜಾಸ್ತಿ ಅರ್ಪಣೆ ಆಗಿದೆ. ಯಾಕೆ ಕೇಳಿದ್ರೆ, ಕೃಷ್ಣದೇವರಿಗೆ ಎಂಜಲೇ ಆಗದೇ ಇರುವಂಥದ್ದು, ಅಂದ್ರೆ ಆ ಪಾಸಿಬಿಲಿಟಿ ಇಲ್ಲ ಅಂತ ಅರ್ಥ. ಅಂತ 2 ಪದಾರ್ಥಗಳು, ಒಂದು ಬಾಳೆಹಣ್ಣು, ಇನ್ನೊಂದು ತೆಂಗಿನಕಾಯಿ. ತೆಂಗಿನಕಾಯಿ ಒಡೆದ್ರೆ ಅದು ಮತ್ತೆ ಗಿಡ ಆಗಲ್ಲ. ಬಾಳೆಹಣ್ಣನ್ನು ನಾವು ತುಂಡು ಮಾಡಿದ್ರೆ ಅಥವಾ ಅದು ಬೆಳೆದ್ರೆ ಮತ್ತೆ ಅದರಲ್ಲಿ ಪುನಃ ಗಿಡ ಹುಟ್ಟೋದಿಲ್ಲ. ಹಾಗಾಗಿ ಅಂತ ಪರಿಶುದ್ಧವಾದ ವಸ್ತುವನ್ನು ಕೃಷ್ಣನಿಗೆ ಅರ್ಪಿಸಬೇಕು. ಹಾಗಾದ್ರೆ ಎಷ್ಟು? ಮಹಾಪೂಜೆಗೆ ನೈವೇದ್ಯ 14 ಸೇರು. ಹಾಗಾದ್ರೆ ಒಂದು ಸೇರಿಗೆ = 1 ತೆಂಗಿನಕಾಯಿ. ಈ ಧರ್ಮಾಂಶದಲ್ಲಿ 14 ತೆಂಗಿನಕಾಯಿ ಆದ್ರೂ ಒಬ್ಬ ಮನೆಯವರು ಅರ್ಪಿಸಬೇಕು ಅಂತ ಹೇಳಿದ್ರು. ಹಾಗಾಗಿ ಎಲ್ಲರೂ ಅರ್ಪಿಸ್ತಾ ಇದ್ದಾರೆ. ಇದರದ್ದು ಏನು ಕೇಳಿದ್ರೆ ಮುಂದುವರಿದ್ದು ಕೇಳಿದ್ರೆ, ಮುಂದೆ ಪರ್ಯಾಯ ಕಾಲದಲ್ಲಿ ಅವರು ಬಂದಾಗ ಅದರಲ್ಲಿ ಒಂದು ಕಡಿಯಾದ್ರೂ ಅವರಿಗೆ ಅದನ್ನು ಪ್ರಸಾದವನ್ನು ಕೊಡಬೇಕು ಎನ್ನುವಂತ ಒಂದು ಇಚ್ಛೆ. ಹಾಗಾಗಿ ಅಂತಹ ತೆಂಗಿನಕಾಯಿ ಹರಿದು ಬರ್ತಾ ಉಂಟು, ಭಕ್ತರ ದಂಡು ಬರ್ತಾ ಉಂಟು. ಎಲ್ಲರೂ ಕೃಷ್ಣನಿಗೆ ಅರ್ಪಿಸ್ತಾ ಇದ್ದಾರೆ. ಅರ್ಪಿಸದವರಿಗೆ ಭಗವಂತ ಅದನ್ನು ಅನಂತವಾಗಿ ಮಾಡಿಕೊಡ್ತಾರೆ. ಹಾಗಾದ್ರೆ ಈ ವಸ್ತುವನ್ನು ನಾವೇನು ಮಾಡ್ತೇವೆ ಕೇಳಿದ್ರೆ, ಕೇವಲ ನಮ್ಮ ಮಠದಲ್ಲಿ ಮಾತ್ರ ಅಲ್ಲ, ಅಷ್ಟ ಮಠಗಳಲ್ಲಿ ಮತ್ತೆ ಇತರ ಉಪಮಠಗಳಲ್ಲಿ ಎಲ್ಲ ಮಠಗಳಿಗೆ ಅವನ್ನು ಕೊಡ್ಲಿಕ್ಕೆ ಉಂಟು. ಆ ಕೊಡುವ ಒಂದಕ್ಕೆ ಒಂದು ಫಂಕ್ಷನ್, ಅದು 16ನೇ ತಾರೀಕಿಗೆ ಬೆಳಿಗ್ಗೆ 10 ಗಂಟೆಗೆ ಒಲಿಪೆ ಹೋಗುವುದು ಅಂತ. ಒಲಿಪೆ ಅಂದ್ರೆ ಎಲ್ಲ ಪದಾರ್ಥಗಳು, ಅಲ್ಲಿಯೇ ಅಕ್ಕಿ ಉಪ್ಪು ಇಂದ ಹಿಡಿದು ಗಂಧ, ಹೂಗಳು, ಮತ್ತೆ ಏನೆಲ್ಲ ಪೂಜೆಗೆ ಏನೆಲ್ಲ ಊಟಕ್ಕೆ ಬೇಕು ಅಷ್ಟೂ ಪದಾರ್ಥಗಳನ್ನು ಎಲ್ಲವನ್ನು ಬುಟ್ಟಿಯಲ್ಲಿ ಹಿಡಿದುಕೊಂಡು ಹೋಗಿ ಒಲಿಪೆಯನ್ನು ಪ್ರತಿ ಮಠಕ್ಕೆ ಕೊಟ್ಟು ಬರಬೇಕು. ಏನು ಕೇಳಿದ್ರೆ, ಪ್ರತಿ ಮಠದಲ್ಲಿಯೂ ಕೂಡ ಕೃಷ್ಣ ಭಕ್ತರು ಬರ್ತಾರೆ, ಅವರಿಗೆ ಊಟ ಮಾಡಿಕೊಯ್. ಊಟಕ್ಕೆ ಏನು ವಸ್ತುಗಳು ಬೇಕು ಅದನ್ನು ಈ ಹೊರೆಯಿಂದ ನಾವು ನಿಮಗೆ ಕೊಡ್ತಾ ಇದ್ದೇವೆ ಅಂತ. ಹಾಗಾಗಿ ಕೃಷ್ಣ ಭಕ್ತರೆಲ್ಲ 16ನೇ ತಾರೀಕಿಗೆ ಸೇರಬೇಕು, ಅಂತ ವೈಭವವನ್ನು ನೋಡಬೇಕು, ವಸ್ತುಗಳನ್ನು ಹಿಡ್ಕೊಂಡು ಹೋಗ್ಲಿಕ್ಕೂ ಬರಬೇಕು. ಹಾಗಾಗಿ ಅಂತ ಒಲಿಪೆಯನ್ನು ನೋಡುವುದೇ ಅದೇ ಒಂದು ಪುಣ್ಯದಾಯಕವಾದ ಕೆಲಸ. ಆಮೇಲೆ 17ನೇ ತಾರೀಕಿಗೆ ಮಠಗಳಿಗೆ ತೆರಳಿ ಪರ್ಯಾಯ ಕೂತ್ಕೊಳ್ಳುವ ಯಾವ ಶ್ರೀಪಾದರು, ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಇತರ ಮಠಾಧಿಪತಿಗಳಿಗೆ ಹೋಗಿ ಭೇಟಿಯನ್ನು ಮಾಡ್ತಾರೆ. ಭೇಟಿಯನ್ನು ಮಾಡಿ ತಾವು ಪರ್ಯಾಯಕಕ್ಕೆ ಬರಬೇಕು,
ಪರ್ಯಾಯ 2 ವರ್ಷದ ಅವಧಿಯಲ್ಲಿ ನಮಗೆಲ್ಲ ನೀವು ನಿಂತು ಬೆನ್ನೆಲುಬಾಗಿ ನಿಂತು ಪರ್ಯಾಯವನ್ನು ಸುಧಾರಿಸಿಕೊಡ್ಬೇಕು ಅಂತ ಅವರು ಆಹ್ವಾನವನ್ನು ನೀಡ್ಲಿಕ್ಕೆ ಉಂಟು. ಹಾಗಾಗಿ ಖುದ್ದಾಗಿ ಸ್ವಾಮಿಗಳೇ ತೆರಳಿ ಎಲ್ಲ ಮಠಾಧಿಪತಿಗಳಿಗೆ ಆಹ್ವಾನವನ್ನು ಇತ್ತು ಬರ್ತಾರೆ. ಇದು 17ನೇ ತಾರೀಕಿಗೆ. ಹಾಗೆ 17ನೇ ತಾರೀಕಿಗೆ ಸಾಯಂಕಾಲ ತರಕಾರಿ ತುಂಡುವನ್ನು ಮಾಡುವಂಥದ್ದು. ಅದಕ್ಕೆ ತರಕಾರಿ ಮುಹೂರ್ತ ಅಂತ ಕರೀತಾರೆ. ದೇವತಾ ಪ್ರಾರ್ಥನೆ ಮಾಡಿ ತರಕಾರಿಯನ್ನು ಸಜ್ಜುಗೊಳಿಸುವಂಥದ್ದು. ಅದರ ಬಳಿಕ ಆ ಮಧ್ವಾಚಾರ್ಯರು ಕಾಪುವಿನ ಕ್ಷೇತ್ರದಲ್ಲಿ ಹೋಗಿ ಸ್ನಾನ ಮಾಡಿದಂತಹ ಅಥವಾ ಅವರು ತೀರ್ಥವನ್ನು ಮಾಡಿದ ಒಂದು ದಂಡ ತೀರ್ಥ ಅಂತ ಇದೆ. ಆ ದಂಡ ತೀರ್ಥದಲ್ಲಿ ಸ್ನಾನ ಮಾಡಿ ಯತಿಗಳು ಪ್ರವೇಶ ಮಾಡ್ತಾರೆ. ಹಾಗಾಗಿ ಅಲ್ಲಿಗೆ ಸಾಮಾನ್ಯವಾಗಿ 12ರಿಂದ ಗಂಟೆಗೆ ಅಥವಾ 12:30ವರೆಗೆ ತೆರಳಿ ಅಲ್ಲಿ ಸ್ನಾನಾದಿಗಳನ್ನೆಲ್ಲ ಮುಗಿಸಿ 1-1:30 ಹೊತ್ತಿಗೆ ಅಲ್ಲಿಂದ ಹೊರಟು ಶಾರದಾ ಕಲ್ಯಾಣ ಅಂದ್ರೆ ಗೋವಿಂದ ಕಲ್ಯಾಣ ಮಂಟಪದ ಹತ್ರ ಬಂದು ಅಲ್ಲಿ ಮಾಲಿಕೆ ಮಂಗಳಾರತಿಗಳಾಗಿ ಸಾಮಾನ್ಯವಾಗಿ 2 ಗಂಟೆಗೆ ಮೆರವಣಿಗೆ ಆರಂಭ ಆಗುತ್ತೆ. ಯತಿಗಳ ಆರಂಭ 3 ಗಂಟೆಗೆ ಆಗುತ್ತೆ. ಅಂದ್ರೆ ಅಷ್ಟು ಲೆಂತಿಯಾಗಿರುವಂತಹ ಒಂದು ಮೆರವಣಿಗೆ ಇರ್ತದೆ. ಆ ಮೆರವಣಿಗೆಯನ್ನು ಗುರುಗಳು ನೋಡ್ಬೇಕು. ಯಾಕೆ ಕೇಳಿದ್ರೆ ಒಂದೊಂದು ಟ್ಯಾಬ್ಲೆಗೂ 1-1.5 ಲಕ್ಷ ಖರ್ಚು. ಅಥವಾ ವೇಷಧಾರಿಗಳು ಪಾಪ ರಾತ್ರಿ ಇಡೀ ನಿದ್ದೆ ಬಿಟ್ಟು ಅನ್ನ ಆಹಾರಾದಿಗಳನ್ನು ಬಿಟ್ಟು ಮೇಕಪ್ ಮಾಡಿಕೊಂಡು ಕೂತಿರ್ತಾರೆ. ಒಂದು ಗಳಿಗೆ ಆದ್ರೂ ಗುರುಗಳು ನೋಡ್ಬೇಕು ಅಂತ ಬಯಸ್ತಾರೆ. ಹಾಗಾಗಿ ಅಂತದ್ದೆಲ್ಲ ಮೆರವಣಿಗೆಗಳನ್ನು ಇವರು ನೋಡಬೇಕು. ಕೊನೆಗೆ ವಿಠ್ಠಲ ದೇವರ ಮೆರವಣಿಗೆಯಲ್ಲಿ ಬರ್ತಾರೆ. ವಿಠ್ಠಲ ದೇವರ ಜೊತೆಗೆ ಪರ್ಯಾಯ ಕೂತ್ಕೊಳ್ಳೋ ಯತಿಗಳು ಮೊದಲು, ಉಳಿದಂಥದ್ದೆಲ್ಲರೂ ಕೂಡ ಆಶ್ರಮ ಜ್ಯೇಷ್ಠತ್ವ ವಿಭಾಗವನ್ನು ಇಟ್ಟುಕೊಂಡು ಉಳಿದ ಯಾರು ಮಠಾಧಿಪತಿಗಳು ಅದರಲ್ಲಿ ಸೇರಿಕೊಂಡು ರಥಬೀದಿಯನ್ನು ಪ್ರವೇಶ ಮಾಡ್ತಾರೆ. ಪ್ರಾಯ 5 ಗಂಟೆ ಅಂದಾಜಿಗೆ ರಥಬೀದಿಯನ್ನು ಪ್ರವೇಶ ಮಾಡ್ತಾರೆ. ರಥಬೀದಿಯನ್ನು ಪ್ರವೇಶ ಮಾಡಿದ ಬಳಿಕ ನೆಲದಲ್ಲಿ ಕಾಲಿಡ್ಲಿಕ್ಕಿಲ್ಲ, ಮತ್ತೆ ಬಟ್ಟೆಯಲ್ಲಿ ಕಾಲು ಹಾಸಿಕೊಂಡು ಬರಬೇಕು. ಯಾಕೆ ಅದು ಬಟ್ಟೆ ಅಂತ ಹೇಳಿದ್ರೆ, ಕೃಷ್ಣ ಬಲರಾಮರು ಮಥುರಾ ನಗರವನ್ನು ಪ್ರವೇಶ ಮಾಡ್ತಾರೆ. ಮಥುರಾ ನಗರವನ್ನು ಪ್ರವೇಶ ಮಾಡುವಾಗ ಒಬ್ಬ ಅಗಸ ಇರ್ತಾರೆ. ಅವ ಬಟ್ಟೆ ಇತ್ಯಾದಿಗಳನ್ನೆಲ್ಲ ಕೊಡುವವ. ಇವರು ಕೇಳ್ತಾರೆ ಯಾರಿಗೆ ಅದು ಬಟ್ಟೆ ಅಂತ. ಅದು ಕಂಸನಿಗೆ ಅಂತ. ಅದು ಹೊಸ ಬಟ್ಟೆ ತೊಳೆದೆ ಹಾಕೊಳ್ಬೇಕು ಅಂತ ನಿಯಮ. ಅವನಿಗೆ ಕೊಡಬೇಡಿ, ನಮಗೆ ಕೊಡಿ ಅಂತ ಕೇಳ್ತಾರೆ. ಯಾಕೆ ಕೇಳಿದ್ರೆ ಅವರಿಗೆ ಗೊತ್ತು ನಾಳೆ ಕಂಸ ಇಲ್ಲ ಅಂತ. ಪಾಪ ಇವನಿಗೇನು ಗೊತ್ತು ಅಗಸನಿಗೆ. ಕೊಡೋದೇ ಇಲ್ಲ ಹೇಳ್ತಾನೆ. ಭಗವಂತ ಕೇಳಿದಾಗ ಕೊಡದೇ ಇದ್ರೆ ಅವನದ್ದು ನಾಶ ಆಗತ್ತೆ. ಹಾಗಾಗಿ ಏನಾಯ್ತು ಕೇಳಿದ್ರೆ ಅವನದ್ದು ವಧೆ ಮಾಡಿಯೇ ಬಿಡ್ತಾರೆ. ಇದು ನಮಿಗೂ ಕೂಡ ಕೊಡುವ ಸಂದೇಶ. ಭಗವಂತನಿಗೋಸ್ಕರ ಕೇಳಿದ್ದಾರೆ, ಯಾವುದೋ ವ್ಯಕ್ತಿಗಳನ್ನು ಸಮಾಜಕ್ಕೋಸ್ಕರ ಕೇಳ್ತಾರೆ. ಕೊಡದೇ ಇದ್ರೆ ನಾವು ಅಂತ ಪಾಪಕ್ಕೆ ಗುರಿಯಾಗುತ್ತೇವೆ. ಹಾಗಾಗಿ ಭಗವಂತ ಕೇಳಿದಾಗ ಭಗವಂತನಿಗೋಸ್ಕರ ಸಮಾಜಕ್ಕೋಸ್ಕರ ನಾವು ಕೊಡ್ಲೇಬೇಕು. ಹಾಗಾಗಿ ಕೊಡ್ತಾರೆ. ಬಟ್ಟೆಯನ್ನೆಲ್ಲ ಧಾರಣೆ ಮಾಡಿಕೊಳ್ತಾರೆ. ಹಳದಿ ಬಟ್ಟೆಯನ್ನು ಕೃಷ್ಣ, ನೀಲ ಬಟ್ಟೆಯನ್ನು ಬಲರಾಮ ಧಾರಣೆ ಮಾಡಿದ್ರೆ, ಉಳಿದ ಬಿಳಿ ಬಟ್ಟೆ ಎಲ್ಲ ಉಂಟು. ಅದೆಲ್ಲ ನೆಲದಲ್ಲಿ ಹಾಸಿಕೊಂಡು ಅದರ ಮೇಲೆ ನಡ್ಕೊಂಡು ಹೋಗ್ತಾರೆ. ಅದಕ್ಕೋ ಏನೋ ಇಲ್ಲಿ ಧೂಳಿ ದರ್ಶನ ಅಂತ ಹೇಳಿ ರಥ ಬೀದಿಯಲ್ಲಿ ಬಟ್ಟೆಯನ್ನು ಹಾಸಿರ್ತಾರೆ ಕನಕನ ಕಿಂಡಿಯವರೆಗೆ. ಅಲ್ಲಿವರೆಗೆ ನಡ್ಕೋತಾ ಬಂದು ಕನಕನ ಕಿಂಡಿಯಲ್ಲಿ ಭಗವಂತರ ದರ್ಶನವನ್ನು ಮಾಡ್ತಾರೆ. ನೋಡಿ, ಜಾತಿ ಸಾಮರಸ್ಯ, ಎಲ್ಲ ಬಾಂಧವರು ಒಟ್ಟಿಗಿದ್ದಾರೆ ಅಂತ ತೋರಿಸಿಕೊಡುವಂಥದ್ದು. ಒಬ್ಬ ಕುರುಬನಾದಂತಹ ಕನಕನಿಗೆ ಒಲಿದ ಕೃಷ್ಣನನ್ನು ಮೊದಲು ದರ್ಶನ ಮಾಡುವುದು ಕನಕನ ಕಿಂಡಿಯಿಂದ ಭಗವಂತನನ್ನು ದರ್ಶನ. ಆಮೇಲೆ ಈ ಉಡುಪಿಯ ಅಧಿದೇವತೆ ರುದ್ರದೇವರು, ಮನೋಭಿಮಾನಿ ಶಿವ. ಹಾಗಾಗಿ ಚಂದ್ರಮೌಳೀಶ್ವರ ದೇವರ ದರ್ಶನ ಅದರ ಬಳಿಕೆ ಮಾಡ್ತಾರೆ. ಅದರ ಬಳಿಕ ಅನಂತೇಶ್ವರ ದೇವಸ್ಥಾನ ಅವರ ದರ್ಶನವನ್ನು ಮಾಡಿ ಕೃಷ್ಣ ಮಠವನ್ನು ಪ್ರವೇಶ ಮಾಡ್ತಾರೆ. ಕೃಷ್ಣ ಮಠದಲ್ಲಿ ಈಗ ಇರುವ ಯತಿಗಳು ಇವರನ್ನು ಸ್ವಾಗತ ಮಾಡ್ತಾರೆ, ಒಳಗೆ ಕರ್ಕೊಂಡು ಹೋಗ್ತಾರೆ. ಪೀಠದಲ್ಲಿ ಆಮೇಲೆ ದೇವರ ದರ್ಶನವನ್ನೆಲ್ಲ ಮಾಡ್ತಾರೆ. ನೋಡಿ, ಎಲ್ಲರೂ ಕೂಡ ನವವಿಧ ಭಕ್ತಿಯಿಂದ ನೋಡಬೇಕು ಅಂತ ಆಚಾರ್ಯ ಮಧ್ವರು ಆ ನವಗ್ರಹ ಕಿಂಡಿಯನ್ನು ಇಟ್ಟರು. ಹಾಗಾಗಿ ಯತಿಗಳು ಒಳಗೆ ಪೂಜೆ ಮಾಡಿದ್ರು ಕೂಡ ದೇವರ ದರ್ಶನಕ್ಕಾಗುವಾಗ ಹೊರಗಡೆ ಬಂದೇ ದರ್ಶನ ಮಾಡಿಯೇ ಹೋಗಬೇಕು. ಹೀಗಾಗಿ ಅಂತಹ ನವಗ್ರಹ ಕಿಂಡಿಯಲ್ಲಿ ಭಗವದ್ ದರ್ಶನ, ಪ್ರಾಣದೇವರದ್ದು ಗರುಡ ದೇವರ ದರ್ಶನ ಆದ ಬಳಿಕ ಆಚಾರ್ಯ ಮಧ್ವರ ಸನ್ನಿಧಾನಕ್ಕೆ ಬರ್ತಾರೆ. ಅಲ್ಲಿ ಅಧಿಕಾರದ ಹಸ್ತಾಂತರ ಆಗತ್ತೆ. ಹಾಗಾದ್ರೆ ಅಧಿಕಾರದ ಹಸ್ತಾಂತರ ಏನು? ಕೀ ಕೊಡೋದಾ ಕೇಳಿದ್ರೆ ಅಲ್ಲ, ಅಲ್ಲವ ಸೈನ್ ಹಾಕೋದಾ ಅಲ್ಲ. ಮತ್ತೇನು ಹೇಳಿದ್ರೆ ಅಕ್ಷಯ ಪಾತ್ರೆ ಮತ್ತೆ ಸಟ್ಟುಗ. ಅಂದ್ರೆ ಅನ್ನದ ಪಾತ್ರೆ, ಸಟ್ಟುಗ ಅಂದ್ರೆ ಅನ್ನದ ಸೌಟು, ಅದರಲ್ಲಿ ದಧಿವಾಮನ ಮಂತ್ರ, ಇದನ್ನೆಲ್ಲ ಕೊಡ್ತಾರೆ. ಯಾಕೆ ಕೇಳಿದ್ರೆ ಇನ್ನು ಮುಂದೆ ಅನ್ನದಾನದ ಜವಾಬ್ದಾರಿ ನಿಮಗೆ. ಕೇವಲ ಪೂಜೆ ಮಾತ್ರ ಅಲ್ಲ, ಇಡೀ ಮಠದ ವ್ಯವಸ್ಥೆಯಲ್ಲಿ ಅನ್ನದಾನಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂತ ನಾವು ಗಮನಿಸಬೇಕು. ಅಲ್ಲಿ ಅನ್ನ ವಿಠಲನ ಪರ್ಯಾಯ. ಹಾಗಾಗಿ ಇದಂತೂ ಅನ್ನ ವಿಠಲನ ಪರ್ಯಾಯ. ಯಾಕೆ ಕೇಳಿದ್ರೆ ಅನ್ನದಾನಕ್ಕೆ ಪ್ರಸಿದ್ಧನಾದವ 3 ವಿಠಲನನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇದಂತೂ ಅನ್ನ ವಿಠಲ ಪ್ರಸಿದ್ಧನಾಗಿ ಬಿಟ್ಟಿದ್ದಾನೆ. ಹಾಗಾಗಿ ಅಂತಹ ಸರ್ವಜ್ಞ ಪೀಠಕ್ಕೆ ಮತ್ತೆ ತೆರಳುತ್ತಾರೆ. ಸರ್ವಜ್ಞ ಪೀಠದಲ್ಲಿ ಅಂದ್ರೆ ಆಚಾರ್ಯ ಮಧ್ವರು ಪಾಠ ಪ್ರವಚನ ಮಾಡಿದ ಅನುಷ್ಠಾನ ಮಾಡಿದಂತಹ ಜಾಗ, ಎಷ್ಟು ಪಾಸಿಟಿವ್ ಎನರ್ಜಿ ಇರ್ತದೆ ಅಂತ. ಇವತ್ತು ನಾವು ಒಂದು ಉದ್ಘಾಟನೆ ಇತ್ಯಾದಿಗಳನ್ನು ಮಾಡುವಾಗ ಒಳ್ಳೆ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ಕರೆದು ಮಾಡಿಸ್ತೇವೆ. ಯಾಕೆ ಕೇಳಿದ್ರೆ ಬರೋದು ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಎನರ್ಜಿ ನಮಗೆ ಬರಬೇಕು ಅಂತ. ಅದೇ ರೀತಿಯಾಗಿ ಅಂತ ಸರ್ವಜ್ಞ ಪೀಠದಲ್ಲಿ ಕುಳ್ಳೆರಿಸ್ತಾರೆ. ಅಲ್ಲಿ ಬಳಿಕ ಅವರಿಗೆ ಉಳಿದ ಎಲ್ಲ ಯತಿಗಳಿಗೂ ಕೂಡ ಮಾಲಿಕೆ ಮಂಗಳಾರತಿ ಅಂತ ಅವರಿಗೆ ಗೌರವವನ್ನು ಕೊಡುವ ಕಾರ್ಯಕ್ರಮ ಆದ ಬಳಿಕ ಸಾಂಪ್ರದಾಯಿಕದಿಂದ ಇನ್ನು ಸಾಮಾಜಿಕವಾದಂಥ ಪರ್ಯಾಯ ದರ್ಬಾರು ಅಂತ
ಜನಸಾಮಾನ್ಯರಿಗೂ ಈ ದರ್ಶನ ಆಗಬೇಕು ಎನ್ನುವ ದೃಷ್ಟಿಯಿಂದ ಅಷ್ಟಮಠಾಧೀಶರು ಇತರ ಗಣ್ಯ ವ್ಯಕ್ತಿಗಳು ಬಂದು ಈ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತೆ. ಜೊತೆಗೆ ಸಾಂಸ್ಕೃತಿಕ ಬಹಳ ಕಾರ್ಯಕ್ರಮಗಳೆಲ್ಲ ನಡೀಲಿಕ್ಕುಂಟು. ಹಾಗಾಗಿ ಕೃಷ್ಣ ಭಕ್ತರೆಲ್ಲ ಬಂದು ಈ ಪರ್ಯಾಯವನ್ನು ಚಂದ ಮಾಡಿ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳಿಕೊಳ್ತೇನೆ.